ಕಾಲ ಬದಲಾಗುತ್ತೆ, ಸ್ಥಿತಿಗಳು ಬದಲಾಗುತ್ತೆ, ಆದರೆ ಇಡೀ ಜೀವನದಲ್ಲಿ ಉಳಿಯುವುದು ಒಬ್ಬ ವ್ಯಕ್ತಿಯ ನಡೆ, ಅವರ ಸೇವೆ ಹಾಗೂ ಮೌಲ್ಯಗಳು. ಇಂದಿನ ಪರಿಚಯವೇ ಆ ಮೌಲ್ಯಗಳ ಜೀವಂತ ಪ್ರತಿಬಿಂಬ. ವೃತ್ತಿಯಿಂದ ವೈದ್ಯೆ, ಮನಸ್ಸಿನಿಂದ ಮನುಷ್ಯತ್ವದ ದೇವತೆ, ನಡವಳಿಕೆಯಲ್ಲಿ ಶಿಸ್ತು, ಕೆಲಸದಲ್ಲಿ ಶ್ರದ್ಧೆ, ಗುಣದಲ್ಲಿ ಸೇವಾ ಮನೋಭಾವ. ಇಂತಹ ವ್ಯಕ್ತಿಯ ಪರಿಚಯ ನೀಡುವುದು ನಿಜಕ್ಕೂ ಒಂದು ಗೌರವದ ಕ್ಷಣ. ಎಲ್ಲರಿಗೂ ಪ್ರೀತಿ ಪಾತ್ರೆ, ಸೇವಾ ಮನೋಭಾವದ ಪ್ರತೀಕ, ಶಿಸ್ತು ಮತ್ತು ಮಾನವೀಯತೆಯ ಜೀವಂತ ರೂಪವೆಂದರೆ ಡಾಕ್ಟರ್ ರತ್ನಾವತಿ ಅವರು. 1974 ಆಗಸ್ಟ್ 7 ಮಂಗಳೂರು ನಗರದ ಹೃದಯ ಭಾಗದಲ್ಲಿ ಜನಿಸಿದ್ದು ತಂದೆ ಶ್ರೀ ಕೆ ಪೂವಪ್ಪ ಅವರು ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ ಆದರ್ಶ ವ್ಯಕ್ತಿ ಹಾಗೂ ತಾಯಿ ಶ್ರೀಮತಿ ಕಸ್ತೂರಿಯವರ ಧೈರ್ಯ ಹಾಗೂ ಮಮತೆಯ ನೆರಳಿನಲ್ಲಿ. ತೊಟ್ಟಿಲಿನಿಂದಲೇ ಶಿಸ್ತಿಗೆ ಹತ್ತಿರ, ಅಳಲಿಗೆ ದೂರ ಇದ್ದ ರತ್ನಾವತಿ ಅವರು ಪ್ರಾಥಮಿಕ ಹಾಗೂ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನ ಮಂಗಳೂರು ಕಾನ್ವೆಂಟ್ ಶಾಲೆಯಲ್ಲಿ ಪೂರ್ಣಗೊಳಿಸಿದ್ರು. ಪದವಿ ಪೂರ್ವ ಶಿಕ್ಷಣವನ್ನ ಕಾರ್ಕಳದ ಭುವನೇಂದ್ರ ಕಾಲೇಜಿನಲ್ಲಿ ನೆರವೇರಿಸಿ ಅದ್ಭುತ ಮೆರಿಟ್ ಸಾಧನೆಯೊಂದಿಗೆ 1991ರಲ್ಲಿ ಕೆಎಂಸಿ ಮೆಡಿಕಲ್ ಕಾಲೇಜು ಮಂಗಳೂರಿನಲ್ಲಿ ಎಂಬಿಬಿಎಸ್ ಪ್ರವೇಶ ಪಡೆದರು. ಅವಿಶ್ರಾಂತ ಪರಿಶ್ರಮದ ಮೂಲಕ 1997ರಲ್ಲಿ ವೈದ್ಯೆಯಾಗಿ ಪಠ್ಯ ಪ್ರಪಂಚದಿಂದ ಪ್ರಾಯೋಗಿಕ ಲೋಕಕ್ಕೆ ಪ್ರವೇಶಿಸಿದರು. ಮೂರು ವರ್ಷಗಳ ಕಾಲ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಲೇಡಿ ಮೆಡಿಕಲ್ ಆಫೀಸರ್ ಆಗಿ ಸೇವೆ ಸಲ್ಲಿಸಿ 2002ರಿಂದ 2007ರವರೆಗೂ ಬೆಂಜನಪಾಡು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಜನರ ಆರೋಗ್ಯ ಸೇವೆಗೆ ತೊಡಗಿದ್ರು. ಆ ಬಳಿಕ ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ENT ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಸಮರ್ಪಕವಾಗಿ ಪೂರೈಸಿದ್ರು. 2009ರ ಮೇ ತಿಂಗಳಲ್ಲಿ ಕಲ್ಪತರು ನಾಡು ತುಮಕೂರು ಜಿಲ್ಲೆಯ ಏಕಶಿಲಾ ನಗರಿ ಮಧುಗಿರಿ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ನೇಮಕಗೊಂಡು ಸೇವಾ ಸಾಧನೆಯೊಂದಿಗೆ ಸತತವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಆತ್ಮನಿಷ್ಠೆಯಿಂದ ಕೆಲಸ ನಿರ್ವಹಿಸಿ 16 ವರ್ಷ 2 ತಿಂಗಳುಗಳ ನಿಸ್ವಾರ್ಥ ಸೇವೆಯ ಪಥ ಪೂರ್ಣಗೊಳಿಸಿದ್ದಾರೆ. ಈ ಸೇವಾ ಅವಧಿಯಲ್ಲಿಯೇ ಅವರು ಅನೇಕ ವಿಶೇಷ ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ. ರಕ್ತದಾನ ಶಿಬಿರಗಳ ಆಯೋಜನೆ ಮಾಡಿ ಜೀವ ಉಳಿಸುವ ಹಕ್ಕಿಗಾಗಿ ನಿರಂತರ ಹೋರಾಟ ಮಾಡಿದ್ದಾರೆ. ಕೋವಿಡ್-19 ಸಮಯದಲ್ಲಿ ಅಪಾರ ಒತ್ತಡದ ಮಧ್ಯೆ ಸಹಾನುಭೂತಿಯ ನಗು ತೋರಿಸಿದ ಮರೆಯಲಾಗದ ಮಾಣಿಕ್ಯ. ಸ್ವಚ್ಛ ಭಾರತ್ ಅಭಿಯಾನದಲ್ಲಿ 2017-18, 2024-25ನೇ ಸಾಲಿನಲ್ಲಿ ಕಾಯಕಲ್ಪ ಪ್ರಶಸ್ತಿ ವಿಜೇತೆ. ಸ್ವಂತ ಹಣದಲ್ಲಿ ಆಸ್ಪತ್ರೆಯ ಪಾರ್ಕ್ನಲ್ಲಿ ಧ್ವಜಾರೋಹಣ ವೇದಿಕೆ ನಿರ್ಮಾಣ ಮಾಡಿರುವ ಸಮಾಜ ಸೇವೆಯ ನಿಜವಾದ ರೂಪ. ಅವರ ವ್ಯಕ್ತಿತ್ವ ಮಾತ್ರವಲ್ಲ, ಮಾತು, ನಡೆ, ನಡವಳಿಕೆಯಿಂದ ಆಸ್ಪತ್ರೆಯ ಅಂಗಳವನ್ನೇ ಮನೆಯಂತೆ ರೂಪಿಸಿದವರು. ಅವರ ಜನ್ಮದಿನ ನಿತ್ಯೋತ್ಸವವಲ್ಲ, ಅದು ಸೇವೆಗೂ ಹಸಿರು ಪ್ರಪಂಚಕ್ಕೂ ಮೀಸಲಾಗಿದೆ. ಸಸ್ಯ ನೆಡುವುದು, ಅನಾಥಾಶ್ರಮ, ವೃದ್ಧಾಶ್ರಮಗಳಿಗೆ ಆಹಾರ ವಿತರಣೆ, ಆರೋಗ್ಯ ತಪಾಸಣೆ ಮೂಲಕ ನೆನಪನ್ನು ಉಳಿಸಲು ಪ್ರಯತ್ನಿಸುತ್ತಿದ್ದಾರೆ. ಇವರು ಪತ್ರಿಕೆಗಳಲ್ಲಿ ಮಾತ್ರವಲ್ಲ, ಜನ ಮನದಲ್ಲಿ ಬರೆಯಲ್ಪಟ್ಟ ಲೇಖನೆ.
ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಮಹಿಳಾ ದಿನ ಪುರಸ್ಕಾರ, ಕರ್ನಾಟಕ ರಕ್ಷಣಾ ವೇದಿಕೆ ಗೌರವ ಮುಡಿಗೇರಿಸಿಕೊಂಡಿರುವ ಅಹಮ್ಮಿಲ್ಲದ ವೈದ್ಯೆ 2025 ಆಗಸ್ಟ್ 9ರಂದು ಮಂಗಳೂರು ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆಗೆ ವರ್ಗಾವಣೆಗೊಂಡಿದ್ದಾರೆ. ಅವರನ್ನು ಮಧುಗಿರಿಯ ಜನತೆ ಕಣ್ತುಂಬಿ ಹೃದಯ ತುಂಬಿ ಬೀಳ್ಕೊಡುತ್ತಿದ್ದಾರೆ. ಅವರ ಸೇವೆಯನ್ನು ಮರೆಯಲಾಗದು ಎಂದು ಪ್ರತಿಯೊಬ್ಬರೂ ಹೃದಯದಿಂದ ಒಪ್ಪಿಕೊಂಡಿದ್ದಾರೆ. ಡಾಕ್ಟರ್ ರತ್ನಾವತಿ ಅವರು ಬದುಕಿಗೆ ಉಸಿರು ನೀಡಿದ ಹೆಮ್ಮೆಯ ಹೆಣ್ಣು ಮಗಳು ಎನ್ನುವ ಗೌರವ ನಮಗಿದೆ. ಸೇವೆಯಲ್ಲಿ ಬೆಳಗಿದ ಬೆಳಕು ಇನ್ನೊಂದು ದಿಕ್ಕಿಗೆ ಹೊರಡುತ್ತದೆ. ಅವರು ಮಾಡಿದ ಸೇವೆಯಲ್ಲಿ ನಿಲ್ಲುವುದಿಲ್ಲ. ಮುಂದಿನ ಹಂತದಲ್ಲೂ ಹೆಚ್ಚು ಪ್ರಭಾವ ಬೀರೋದ್ರಲ್ಲಿ ಅನುಮಾನವೇ ಇಲ್ಲ. ಮಂಗಳೂರು ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆಗೆ ಈ ಸ್ಥಾನದ ದಾರಿ ಅವರಿಗೆ ಹೊಸದೊಂದು ದೈವಿಕ ಕರೆಯಂತೆ. ಮುಗಿಯುವ ಅಧ್ಯಾಯವಲ್ಲ ಇದು ಹೊಸ ಅಧ್ಯಾಯದ ಶುಭಾರಂಭ. ಡಾಕ್ಟರ್ ರತ್ನಾವತಿ ಅವರಿಗೆ ಮುಂದಿನ ಬದುಕಿನಲ್ಲಿ ಹೆಚ್ಚು ಶ್ರೇಷ್ಠತೆ, ಆರೋಗ್ಯ, ಆತ್ಮತೃಪ್ತಿ ಮತ್ತು ಇನ್ನು ಸಾವಿರಾರು ಮಂದಿಗೆ ಸ್ಫೂರ್ತಿಯಾಗುವಂತಹ ಯಶಸ್ಸು ಕಾದಿದೆ ಅಂತ ನಾವು ನಂಬಿದ್ದೇವೆ. ಅವರ ನಡಿಗೆ ಯಾವತ್ತೂ ಉಜ್ವಲವಾಗಿರಲಿ, ಅವರ ಹೃದಯ ಮೃದುವಾಗಿರಲಿ, ಸೇವಾ ಹಾದಿ ಯಾವತ್ತೂ ಉದಾತ್ತವಾಗಿರಲಿ. ಮಧುಗಿರಿ ಹೃದಯದಿಂದ ಡಾಕ್ಟರ್ ರತ್ನಾವತಿ ಅವರಿಗೆ ನಮನಗಳೊಂದಿಗೆ ಶುಭಾಶಯಗಳು.